ಖಂಡಿತ ಮೇಡಮ್. ಅಲ್ಲಿ ತ್ರಿವಿಕ್ರಮ್ ಗೆದ್ದಿದ್ರು ಎದ್ದು ಚಪ್ಪಾಳೆ ತಟ್ತಿದ್ದೆ. ಡಿಸರ್ವ್ ಮೇಡಮ್. ಯಾರು ಗೆದ್ರೂ ನಾನು ಎದ್ದು ಚಪ್ಪಾಳೆ ತಟ್ತಿದ್ದೆ. ಯಾರ ಮನೆಯಿಂದ ಆಚೆ ಹೋದ್ರೂ ಅವ್ರ ನೆನಪುಗಳು, ಅವ್ರ ಜೊತೆ ಬದುಕಿದ್ದಂಥ ಕ್ಷಣಗಳು ಎಲ್ಲನೂ ನೆನಪಾಗೋದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು. ಯಾರಾದರೂ ನಗಿಸಿದ್ರೆ ನಗ್ತೀನಿ, ಯಾರಾದರೂ ಗೆದ್ದರೆ ಚಪ್ಪಾಳೆ ತಟ್ಟುತ್ತದೆ. ಅದರಲ್ಲಿ ಏನಿಲ್ಲ. ಅವರು ಅಲ್ಟಿಮೇಟ್ ಟಾಸ್ಕ್ ಆಡಬೇಕಾದ್ರೆ ಕೆಲವೊಂದೆಲ್ಲ ನನಗೆ ಅನಿಸಿದ್ದು ಟ್ರಿಕ್ಸು ನಾನು ಕೂತ್ಕೊಂಡಿರ್ಬೇಕಾದ್ರೆ ಹೇಳ್ಕೊಡ್ತೀನಿ. ಅದರಲ್ಲಿ ಕೆಲವೊಬ್ಬರು ಎಲ್ಲ ಗೆದ್ದಿದ್ದಾರೆ. ಅದು ಖುಷಿನೇ ಅಲ್ವಾ. ಅದರಲ್ಲಿ ಏನಿದೆ, ನಾವು ಮೋಕ್ಷಿತಾಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕುವ ಅಂದರೆ ಅವ್ನು ನೋಡ್ಬಿಟ್ಟು ಹಾಕ್ಬಿಟ್ಟು ಬಂದು ಹಗ್ ಮಾಡಿದ್ಲು, ನೀವು ಹೇಳಿದ ಐಡಿಯಾನೇ ಸೂಪರ್ ಅಂತಂದು. ಅಲ್ಲೋ ಗೇಮ್ ಆಗ್ತಿಲ್ಲ, ಗೇಮ್ ಏನಕ್ಕೆ ಆಗ್ತೀರಾ, ಏನು ತಪ್ಪು ಮಾಡ್ತಿದ್ದಾರೆ, ಹಿಂಗೆ ಆಡಿದ್ರೆ ಹಿಂಗೆ ಸರಿ ಹೋಗುತ್ತೋ ಅಂದವಾಗ ಟಾಸ್ಕ್ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅವನ ವ್ಯಕ್ತಿತ್ವ ಗೆಲ್ತು. ಅವನು ಡೇ ಒನ್ನಿಂದ ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಿರೋ ಪ್ರಕಾರ ಹನುಮಂತು ಹಾಗೇ ಬದುಕ್ದ. ಅವನು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಿಲ್ಲ, ಏನಿಲ್ಲ. ಆ ಸ್ಪಾಂಟಿನಿಯಸ್ ಆಗಿ ಏನೋ ಒಂದಷ್ಟು ಮಾತುಗಳು ಮಾತಾಡಿರೋ, ಅವ್ನು ಯಾರಿಗೋ ಕಾಲು ಎಳಿಬೇಕು ಅಂತ ಅಷ್ಟು ಬಿಟ್ಟರೆ, ಅವನು ಕೊಡೋಂಥ ಕಾರಣಗಳೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇರೋದು, ಎಷ್ಟು ಬೇಕೋ ಅಷ್ಟೇ ಮಾತಾಡೋನು. ಅವನಾಯಿತು, ಅವ್ನ ಜೀವನ ಆಯಿತು, ಅವ್ನ ಹಾಡಾಯಿತು, ಅವ್ನ ದೋಸ್ತ ಆಯಿತು, ಹಿಂಗೆ ಕಾಲ ಕಳೆಯೋನು.